ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ ನಾನು 5ನೇ ಸಂಚಿಕೆ 5ನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಇದ್ದೇನೆ, ಓದ್ತಾ ಇದ್ದೇನೆ ಗುರುಚರಿತ್ರೆಯನ್ನು. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭುಮಿಂದ್ರ ನೀಲ ಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಶರ್ಮಾಂಬರಂ ಬ್ರಹ್ಮಜ್ಞಸನಕಾದಿಭಿಃ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಯ ಮುದ ಧ್ಯೇಯಸ್ಸದಾ ಯೋಗಿಭಿ. ಇದಕ್ಕಿಂತ ಹಿಂದಿನ ಸಂಚಿಕೆಯಲ್ಲಿ 4ನೇ ಸಂಚಿಕೆಯಲ್ಲಿ ಪರಮಾತ್ಮನು ದತ್ತಾವತಾರವನ್ನು ತಾಳಿದ. ಅಂದರೆ ದತ್ತಾವತಾರದಲ್ಲಿ ಅತ್ರಿ ಮತ್ತು ಅನಸೂಯವರಿಗೆ ಜನಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಅನಸೂಯ ತೀರ್ಥಕ್ಕೆ ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದಾಗ ಅವರು ಇವಳ ಪಾತಿವ್ರತೆಯನ್ನು ಮೆಚ್ಚಿ ಅವರ ಹೊಟ್ಟೆಯಿಂದ ಜನ್ಮ ತಾಳಿ ಅದರ ಬಗ್ಗೆ ನಾವು ಹೇಳಿದ್ವಿ. ಇವತ್ತು 5ನೇ ಅಧ್ಯಾಯ. ನಾಮಧಾರಕ ಸಿದ್ಧ ಮುನಿಗಳಿಗೆ ಕೇಳ್ತಾರೆ, ಭಗವಂತ ಅಂದರೆ ದತ್ತಾತ್ರೇಯ ವಿಷ್ಣು 2 ಸಲ ಅವತರಿಸಿದರು ಭೂಮಿ ಮೇಲೆ ಅಂತ ಹೇಳಿದ್ರಲ್ಲ. ಅವು ಸಿದ್ಧ ಮುನಿಗಳು ಹೇಳ್ತಾರೆ, ಧರ್ಮವನ್ನು ಧರ್ಮಾತ್ಮರನ್ನು ರಕ್ಷಿಸಿ ದುಷ್ಟರನ್ನು ತಿದ್ದುಗೋಸ್ಕರ ಅಥವಾ ಸಂಹಾರ ಮಾಡೋಕ್ಕೆ ಭಗವಂತ ತನ್ನ ಲೀಲೆಯಿಂದ ಮಾನವ ರೂಪದಲ್ಲಿ ಅವತರಿಸುತ್ತಾ ಇರುತ್ತಾನೆ. ಹಾಗೆ ಕಲಿಯುಗದಲ್ಲಿ ಕೂಡ ಗಂಧರ್ವಪುರಕ್ಕೆ ಪೂರ್ವ ದಿಕ್ಕಿನಲ್ಲಿ ದೂರದಲ್ಲಿ ಪವಿತ್ರ ಗೋದಾವರಿ ತೀರದ ಸಮೀಪ ಪೀಠಾಪುರ ಎನ್ನುವ ಅಗ್ರಹಾರ ಅಲ್ಲಿ ಅವತರಿಸಿದರು. ಯಾರು? ಪೀಠಾಪುರ. ಇಲ್ಲಿ ಅಪ್ಪಲರಾಜು, ಯಾರು? ದತ್ತಾತ್ರೇಯರು ಅವತರಿಸಿದರು. ಅಪ್ಪಲರಾಜು ಮತ್ತು ಸುಮತಿ ಎನ್ನುವ ಪುಣ್ಯ ದಂಪತಿಗಳಿದ್ದರು ಪೀಠಾಪುರದಲ್ಲಿ, ಗಂಧರ್ವಪುರದಲ್ಲಿ. ಅವರು ಬ್ರಾಹ್ಮಣರು, ಅಪಸ್ತಂಭೈ ಶಾಖೆ ಸೇರಿದವರು ಹಾಗೂ ದತ್ತಭಕ್ತರು. ಅವರಿಗೆ ಅನೇಕ ಮಕ್ಕಳು ಹುಟ್ಟಿ ಎಲ್ಲರೂ ಮರಣಿಸಿದರು. ಅದರಲ್ಲಿ 2 ಮಾತ್ರ ಉಳಿದಿದ್ದರು. ಅವರು ಕೂಡ 2 ಮಕ್ಕಳು ಉಳಿದ್ರು. ಒಬ್ಬರು ಕುಂಟ, ಇನ್ನೊಬ್ಬರು ಕುರುಡ. ನಿತ್ಯ ಭಿಕ್ಷೆಗೆ ಅವರ ಮನೆಗೆ ಭಿಕ್ಷಾಯಾಟನೆಗೆ ಬಂದಾಗ ದತ್ತಾತ್ರೇಯರೆಂದು ತಿಳಿದು ಅವರಿಗೆ ಭಿಕ್ಷೆ ನೀಡುತ್ತಿದ್ದರು. ಒಂದು ಸಲ ಏನಾಯ್ತಂದರೆ, ಅವರ ಮನೆಯಲ್ಲಿ ಶ್ರಾದ್ದ ಕಲಾಪ ನಡೀತಾ ಇದೆ. ಇನ್ನೂ ಬ್ರಾಹ್ಮಣರು ಊಟ ಮಾಡಿಲ್ಲ. ಬ್ರಾಹ್ಮಣರು ಊಟ ಬಡಿಸಿದ ಮೇಲೆ ಭಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ. ಇನ್ನೂ ಬ್ರಾಹ್ಮಣರಿಗೆ ಊಟ ಬಡಿಸಿಲ್ಲ, ಊಟ ಮಾಡಿಲ್ಲ. ಒಬ್ಬ ಭಿಕ್ಷುಕ ಬಂದರು, ಭಿಕ್ಷುಕ ರೂಪ. ಅವರು ಜಟಾಧಾರಿಗಳು. ಆ ಸನ್ಯಾಸಿಗಳು ದಂಡಕಮಂಡಲ ಧರಿಸಿದ್ದಾರೆ. ಆದರೆ ಮನೆ ಯಜಮಾನ ತನ್ನ ಶ್ರಾದ್ದ ಕಲಾಪದಲ್ಲಿದ್ದಾನೆ. ಅಪ್ಪಲರಾಜು, ಅವರ ಭಾರ್ಯ ಹೆಂಡತಿ ಸುಮತಿ ದೇವಿ, ಅವರು ಪರಮೇಶ್ವರರು ದತ್ತಾತ್ರೇಯರೆಂದು ತಿಳಿದು ವಿಶ್ವಾಸದಿಂದ ಭಿಕ್ಷೆಯನ್ನು ಕೊಟ್ಟುಬಿಟ್ಟಳು. ಆಕೆಯ ಭಕ್ತಿ ವಿಶ್ವಾಸಗಳಿಗೆ ಸಂಪ್ರೀತನಾಗಿ ಅವರು ಬಂದವರು ದತ್ತಾತ್ರೇಯರೇ ಆಗಿದ್ದರು. ನಿಜ ರೂಪ ದತ್ತಾತ್ರೇಯರ ರೂಪವನ್ನು ದರ್ಶನ ಕೊಟ್ಟರು. ಅವಳಿಗೆ ದರ್ಶನ ಕೊಟ್ಬಿಟ್ರು, ಪ್ರತ್ಯಕ್ಷರಾದರು. ಆ ಭಿಕ್ಷಾಟನೆಗೆ ಬಂದವ್ರಿಗೆ ಇವಳು ಭಿಕ್ಷೆ ನೀಡಿಬಿಟ್ಲು. ಅವರು ಅವನಿಗೆ ದತ್ತಾತ್ರೇಯರು ತಮ್ಮ ದರ್ಶನ ಕೊಟ್ಟರು. ನಾಮಧಾರಕರು ಹೇಳ್ತಾ ಇದ್ದಾರೆ. ಅಂದರೆ ದತ್ತಾತ್ರೇಯ ಯಾವ ಥರ ಇದ್ರಂದರೆ
ಅವ್ರು ನೋಡಲು 1000 ಕಣ್ಣುಗಳು ಸಾಲದು, ವರ್ಣಿಸಲು 1000 ನಾಲಿಗೆಗಳು ಸಾಲದು. ಅವರು 2 ಕೈಯಲ್ಲಿ ಶಂಖ ಚಕ್ರ, ಇನ್ನೆರಡು ಕೈಯಲ್ಲಿ ಡಮರು ತ್ರಿಶೂಲ, ಇನ್ನೆರಡು ಕೈಯಲ್ಲಿ ಕಮಂಡಲ ಜಪಮಾಲೆ, ಇನ್ನು 6 ಕೈಗಳಿಂದ 3 ಮುಖಗಳಿಂದ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ. ಸ್ವಾಮಿ ಒಳ್ಳೆ ಬೆಟ್ಟದಂತೆ ಧವಳ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದಾರೆ. ಯಾರೋ ದತ್ತಾತ್ರೇಯರು, ಅವಳಿಗೆ ದರ್ಶನ ಕೊಟ್ಟರು. ಹಾಗೂ ಜಟಾಜೂಟದಿಂದ ಜಡೆಗಳು ಜೋಲಾಗಿರುತ್ತವೆ. ಅವು ಜಟಾಜೂಟಗಳು ಜೋಲಾಗಿದೆ. ಅವಳು ತನ್ನ ಮೈಯನ್ನೆಲ್ಲ ಅವರ ಕಣ್ಣಾಗಿ ತುಂಬ ಆ ಅಮೃತ ಮೂರ್ತಿಯನ್ನು ನೋಡಿ ಅಮೃತದಲ್ಲಿ ಅಮೃತ ಕುಡಿದಷ್ಟು ಸಂತೋಷವಾಯಿತು. ಮೈಯೆಲ್ಲ ಕಣ್ಣು ಮಾಡಿಕೊಂಡು ದೇವ್ರ ದರ್ಶನ ತಗೋತಾಳೆ. ಅವರತ್ತಾರೆ ದತ್ತಾತ್ರೇಯರು ದರ್ಶನ ಕೊಟ್ಟು, ತಾಯಿ, ನಿನ್ನ ವಿಶ್ವಾಸಕ್ಕೆ ಭಕ್ತಿಗೆ ಮೆಚ್ಚಿದ್ದೇವೆ. ನೀನು ಶ್ರಾದ್ದ ಬ್ರಾಹ್ಮಣರು ಇನ್ನೂ ಊಟ ಮಾಡಿಲ್ಲ, ಆದರೆ ನಮಗೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ನೀನು ಭಿಕ್ಷೆ ಕೊಟ್ಟಿದ್ದೀಯಾ. ಆಗ ಅವಳು, ಸ್ವಾಮಿ, ನಾನು ಧನ್ಯಳಾದೆ, ನನ್ನ ಪಿತೃಗಳೆಲ್ಲ ಧನ್ಯರಾದರು ನೀವು ದರ್ಶನ ಕೊಟ್ಟದ್ದು. ನೀವು ನನ್ನನ್ನು ತಾಯಿ ಅಂದ್ರಲ್ಲ, ಆ ಮಾತಿನಂತೆ ನೀವು ನಿಲ್ಲಿಸಿಕೊಳ್ಳಿರಿ ಅಂದರೆ ನೀವು ಹುಟ್ಟಿ ಬನ್ನಿ ನನ್ನ ಹೊಟ್ಟೆಯಿಂದ ಅಂತ. ದತ್ತಾತ್ರೇಯ ಅಂತಾರೆ, ಅಮ್ಮ, ನನ್ನ ಸಮಾನವಾದ ಪುತ್ರರೇ ನಿನ್ನಲ್ಲಿ ಜನಿಸುತ್ತಾರೆ, ಆದರೆ ನೀನೊಂದು ಪುತ್ರ ವ್ಯಾಮೋಹದಿಂದ ಅವನನ್ನು ನಿರ್ಬಂಧ ಮಾಡಬಾರ್ದು, ಅವನಿಗೆ ರೆಸ್ಟ್ರಿಕ್ಷನ್ ಹಾಕ್ಕೊಡ್ದು. ಏಕೆಂದರೆ ಅವನು ಜನರನ್ನು ಉದ್ಧರಿಸಲು ಅವತಾರ ತಾಳ್ತಾನೆ. ಆ ಸುಮತಿ ದೇವಿ ಅಂತಾಳೆ ದತ್ತಾತ್ರೇಯರಿಗೆ, ಸ್ವಾಮಿ, ನಾನು ಮಾನವ ಮಾತ್ರಳು, ನನಗೆ ಪುತ್ರ ವ್ಯಾಮೋಹ ಇದ್ದೇ ಇರುತ್ತೆ, ಆದರೆ ಅಂಥ ವಿವೇಕವನ್ನು, ಆ ಸನ್ನಿವೇಶದ ಪ್ರಕಾರ ಆ ವಿವೇಕವನ್ನು ನೀವೇ ಪ್ರತಿಪಾದಿಸಬೇಕು ಅಂತ ಅವ್ರ ಮೇಲೆ ಹಾಕ್ಬಿಟ್ಲು. ಆ ಬುದ್ಧಿ ನೀವು ನನಗೆ ಪುತ್ರ ವ್ಯಾಮೋಹ ಇರುತ್ತೆ, ಆದರೂ ನೀವು ಅದನ್ನು ನನಗೆ ಅದು ಆ ಸನ್ನಿವೇಶ ಆಗಿರುತ್ತೋ ಹಾಗೆ ನೀವು ಅನುಕರಿಸಬೇಕು ಅಂತ. ಸುಮತಿ ದೇವಿ ಆನಂದದಿಂದ ಮನೆಯೊಳಗೆ ಹೋಗಿ, ಆದರೆ ಅವರು ದತ್ತಾತ್ರೇಯರು ನಕ್ಕು ಆಶೀರ್ವಾದ ಮಾಡಿ ಅಂತರ್ಧಾನರಾಗ್ತಾರೆ, ಹೊರಟು ಬಿಡ್ತಾರೆ. ಅವರು ಒಳಗೆ ಹೋಗ್ತಾಳೆ. ಗಂಡನನ್ನು ಕಡೆ ಕರೆದು, ಸ್ವಾಮಿ, ಈ ಥರ ಒಂದು ದೊಡ್ಡ ಅಪರಾಧ ಮಾಡಿದ್ದೇನೆ. ಏನಂದರೆ ಶ್ರಾದ್ದ ಬ್ರಾಹ್ಮಣರು ಇನ್ನೂ ಊಟ ಮಾಡಿಲ್ಲ, ಆದರೆ ಒಬ್ಬರು ಭಿಕ್ಷೆಗಾಗಿ ಒಬ್ಬರು ಯತಿಗಳು ಬಂದಿದ್ದರು. ಅವರಿಗೆ ನಾನು ದತ್ತಾತ್ರೇಯರು ಎಂದು ತಿಳಿದು ನಾನು ಭಿಕ್ಷೆ ಕೊಟ್ಟು ಬಿಟ್ಟೆ, ಭಿಕ್ಷೆ ನೀಡಿದೆ. ಆವಾಗ ಗಂಡ ರಾಜಶರ್ಮ ಅಂತಾನೆ ಸಂತೋಷದಿಂದ ಹೇಳ್ತಾನೆ, ಸಾಧ್ವಿ ನೋಡು, ಏನಂದರೆ ನಾವು ಬ್ರಾಹ್ಮಣರಿಗೆ ಭೋಜನ ಬಿಟ್ಟು ಆ ಶ್ರಾದ್ದ ಕರ್ಮವನ್ನು ಯಜ್ಞಭೋಕ್ತನಾದ ಶ್ರೀ ವಿಷ್ಣುವಿಗೆ ಅರ್ಪಿಸುತ್ತೇವೆ ಅಲ್ಲವೇ? ಬ್ರಾಹ್ಮಣರಿಗೆ ಭೋಜನ ಕೊಟ್ಟು ಆ ಯಜ್ಞ ಭೋಕ್ತನಾದ ವಿಷ್ಣುವಿಗೆ ಅರ್ಪಿಸ್ತೀವಿ ನಾವು. ಹಾಗಿರುವಾಗ ನೀನು ಕೊಟ್ಟ ಭಿಕ್ಷೆ ಭಗವಂತನಿಗೆ ಸ್ವಯಂ ಗ್ರಹಿಸಿದ್ದಾನೆಂದರೆ ನೀನು ಒಳ್ಳೆ ಕಾರ್ಯ ಮಾಡಿದೆಯೇ ಅಂತಂತಾನೆ ಗಂಡ. ಈ ದತ್ತಾತ್ರೇಯರು ಮಧ್ಯಾಹ್ನ ಸಮಯದಲ್ಲಿ ಅನೇಕ ರೂಪಗಳಲ್ಲಿ ಭಕ್ತರನ್ನು ಉದ್ಧರಿಸಲು ಅತಿಥಿ ರೂಪದಲ್ಲಿ ಸಂಚರಿಸುತ್ತಾ ಇರುತ್ತಾರೆ ಈಗಾದರೂ ಅವರು ಎಂದು ಹೇಳಿದೆ ಅಲ್ವಾ? ಅತಿಥಿ ಹಸುವಿನಿಂದ ಹಿಂದಿರುಗಿದರೆ ಸಾಕ್ಷಾತ್ ಹರಿಯೇ ಕ್ಷಮಿಸಲ್ಲ. ನೀವು ಮಾಡಿದ್ದು ಸರಿಯಾಗಿದೆ ಅಂತ ಅವಳನ್ನ ಹೇಳ್ತಾನೆ. ಹಾಗೆ ಸುಮತಿ ದೇವಿ ಅವರು ಕೊಟ್ಟ ವರವನ್ನು ಕೂಡ ತನ್ನ ಗಂಡನಿಗೆ ಹೇಳ್ತಾಳೆ. ರಾಜಶರ್ಮ ಅಂತಾನೆ, ನೀವು ಒಳ್ಳೆಯ ವರವನ್ನೇ ಕೇಳಿದ್ದೀಯಾ, ಸಾಕ್ಷಾತ್ ಭಗವಂತನೇ ಹುಟ್ಟಿ ಬರ್ತಾನೆ, ಇದಕ್ಕಿಂತ ದೊಡ್ಡ ವರ ಯಾವುದಿದೆ ಅಂತ. ಶೀಘ್ರದಲ್ಲಿ ಸುಮತಿ ದೇವಿಗೆ ಗರ್ಭಧರಿಸಿ ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಭಗವಂತನಿಗೆ ಜನ್ಮವಿತ್ತಳು.
ಜನ್ಮವಿಡ್ತಾಳೆ. ಆ ಶಿಶು ಜನ್ಮ ಲಗ್ನ ಕುಂಡಲಿ ಗ್ರಹಸ್ಥಿತಿ ಲೆಕ್ಕ ಮಾಡಿ ಪಂಡಿತರಿಗೆ ತೋರಿಸ್ತಾರೆ. ಕುಂಡಲಿನ ಸಾಕ್ಷಾತ್ ಕಲ್ಪವೃಕ್ಷವೇ ಮತ್ತು ದತ್ತಾತ್ರೇಯ ಅವತರಿಸಿದ್ದಾರೆ ಅಂತ ಹೇಳ್ತಾರೆ. ಸಾಮಾನ್ಯರಲ್ಲ. ಈ ಶಿಶು, ಈ ಮಗು ಪಾದಗಳಲ್ಲಿ ದಿವ್ಯ ಚಿಹ್ನೆಗಳು, ಈ ಶಿಶುವಿನ ಪಾದಗಳಲ್ಲಿ ದಿವ್ಯ ಚಿಹ್ನೆಗಳಿರ್ತವೆ. ಶುಭ ಲಕ್ಷಣಗಳಿರ್ತವೆ. ತೇಜಸ್ಸಿನಿಂದಲೂ ಪ್ರಕಾಶಿಸುತ್ತಿದ್ದಾನೆ. ಅವರ ಪಾದಗಳಲ್ಲಿ, ಈ ಶಿಶುವಿನ ಮಗುವಿನ ಪಾದಗಳಲ್ಲಿ ಇಂಪಾರ್ಟೆಂಟ್ ಇಲ್ಲಿ ದಿವ್ಯ ಚಿಹ್ನೆಗಳಿವೆ. ಆ ಪಾದಗಳು ನೋಡಿದ್ರೆ ಭಕ್ತಿ ಉಂಟಾಗುತ್ತೆ. ಇನ್ನು ಅವನು ದರ್ಶನ ಮಾಡಿದರೆ ತುಂಬ ಭಕ್ತಿ ಉಂಟಾಗುತ್ತೆ. ಅದಕ್ಕೆ ಅವರಿಗೆ ಶ್ರೀಪಾದ ಅಂತ ಹೆಸರು ಬಂತು. ಇದು ಭಾಳ ಮಹತ್ವದ್ದು. ಅವರ ಪಾದ, ಶ್ರೀ ಅಂದರೆ ವಿಷ್ಣು, ಪಾದ, ತುಂಬ ಪಾದದಲ್ಲಿ ತುಂಬ ಭಕ್ತಿ ಉಂಟಾಗ್ತಿತ್ತು. ಪಾದ ನೋಡಿದ್ರೇ ಅವನ ತೇಜಸ್ಸನ್ನು ನೋಡಿದ್ರಂತೂ ಇನ್ನೂ ಭಕ್ತಿ ಬರ್ತಾಯಿತ್ತು. ಆ ಥರ ಇದ್ದರು. ಅದಕ್ಕೆ ಅವ್ರನ್ನ ಶ್ರೀಪಾದ ಎಂದು ನಾಮಕರಣ ಮಾಡಿದರು. ಇದು ಮೊದಲು ದತ್ತಾತ್ರೇಯ ಶ್ರೀಪಾದರು ಅವತಾರ ತಗೊಂಡ್ರು. ದತ್ತಾತ್ರೇಯರು ಮೊದಲು ಹುಟ್ಟಿ ನೋಡಿ, ಇಲ್ಲಿ ಶ್ರೀಪಾದ ಶುಕ್ಲ ಪಕ್ಷ ಚಂದ್ರನಂತೆ ಎಲ್ಲರಿಗೂ ಆಹ್ಲಾದಕರ ನೀಡುತ್ತಾ ಆನಂದದಿಂದ ಮುದ್ದಿನ ಮೂಟೆಯಾಗಿ ಬೆಳೆದ 8 ವರ್ಷದವರೆಗೆ. ಆತನ ಮುದ್ದಿನ ಮಾತು, ಆಟಪಾಠಗಳು ತಂದೆ ತಾಯಿಗಳಲ್ಲದೆ ಊರಿನವರೆಲ್ಲ ಮನಸ್ಸೆಳಿತಾ ಇದ್ದ. ಆತನ ಪಾದ ಸ್ಪರ್ಶದಿಂದ ಗೋದಾವರಿ ಪ್ರಾಂತ ಧನ್ಯವಾಯಿತು. 8ನೇ ವಯಸ್ಸಿನಲ್ಲಿ ಅವನಿಗೆ ಒಂದು ಶುಭ ಮುಹೂರ್ತ ನೋಡಿ ತಂದೆ ತಾಯಿಗಳು ಉಪನಯನ ಮಾಡ್ತಾರೆ, ಅಂದರೆ ಮುಂಜಿವೆ ಮಾಡ್ತಾರೆ. ಎಲ್ರಿಗೂ ಮುಂಜಿವೆ ಆದ ತಕ್ಷಣ ಗುರುಗಳ ಕಡೆ ಮಂತ್ರ ಉಪದೇಶಕ್ಕೆ ಕಳಿಸ್ತಾರೆ. ಆದರೂ ಮಂತ್ರ ಬರಲ್ಲ ಯಾರಿಗೂ. ಆದರೆ ಶ್ರೀಪಾದ ಸ್ವಾಮಿಗಳು ಉಪನಯನ ಮಾದ ಮರುಕ್ಷಣಗೆ ವೇದ ಪಾಠ ಹೇಳ್ತಾರೆ. ಬರೀ ಮಂತ್ರ ಅಲ್ಲ, ವೇದಗಳನ್ನೇ ಹೇಳ್ಬಿಡ್ತಾರೆ. ಹಿಂದೆ ಶ್ರೀ ದತ್ತಾತ್ರೇಯ ಸುಮತಿ ದೇವಿಗೆ ಯಾವ ಥರ ದತ್ತಾತ್ರೇಯರು ಮಾತು ಕೊಟ್ಟಿದ್ರು ಆ ಥರ ಇವರ ಹೊಟ್ಟೆಯಿಂದ ಜನ್ಮ ತಾಳಿದರು. ಅದನ್ನು ಮಾತು ಕೊಟ್ಟಿದ್ದ ಪ್ರಕಾರ ಸರಿಯಾಯಿತು. ಶ್ರೀಪಾದರು 16 ವರ್ಷ. ತಂದೆ ರಾಜು ಶರ್ಮಾ ಕನ್ಯಾನ್ವೇಷಣೆ ಮಾಡ್ತಾ ಇರ್ತಾನೆ, ಕನ್ಯೆಯನ್ನು ಹುಡುಕ್ತಾ ಇರ್ತಾನೆ. ಆವಾಗ ಶ್ರೀಪಾದ ವಲ್ಲಭರು ಹೇಳ್ತಾರೆ, ನೀವು ಕನ್ಯಾನ್ವೇಷಣೆ ಮಾಡುವ ಕಾರಣವಿಲ್ಲ. ನನಗೆ ಯೋಗ್ಯವಾದ ಕನ್ಯೆ ಇದ್ದಾಳೆ, ಅವಳ ಹೆಸರು ಯೋಗಶ್ರೀ. ಅವಳನ್ನು ಮದುವೆಯಾಗಿ ನಾನು ಸನ್ಯಾಸಿ ಆಗ್ತೀನಿ ಅಂತಾರೆ. ತಂದೆ ತಾಯಿಗಳು ದುಃಖಪಡ್ತಾರೆ. ಏನಿದು, ನೀನು ಸನ್ಯಾಸಿ ಆದರೆ ನಮ್ಮ ಗತಿ ಏನು? ನಾವು ಪುತ್ರ ವ್ಯಾಮೋಹದಿಂದ ಯಾವ ಥರ ಮೀನುಗಳು ನೀರಿಂದ ಹೊರಗೆ ಬಂದರೆ ಸಾಯ್ತವೋ ಆ ಥರ ಸತ್ತೋಗ್ತೀವಿ ಅಂತ ಹೇಳ್ತಾರೆ ಇಬ್ಬರು ದಂಪತಿಗಳು. ಆ ಇಬ್ಬರು ಇವರ ಅಣ್ಣಂದಿರ್ತಾರಲ್ಲ, ಒಬ್ಬನು ಕುಂಟ, ಒಬ್ಬ ಕುರುಡ, ಅವರಿಬ್ಬರನ್ನು ಕರ್ಕೊಂಬಂದು ತೋರಿಸ್ತಾರೆ ತಂದೆ ತಾಯಿಗಳು. ನಾವು ಇವ್ರ ಜೊತೆಗಿರೋದು ಏನು ಗತಿ ಇವ್ರದ್ದು? ಶ್ರೀಪಾದರು ಅವರಿಬ್ಬರು ಅಣ್ಣಂದಿರನ್ನ ಹತ್ತಿರಕ್ಕೆ ಕರೆದು ತಮ್ಮ ಹಸ್ತದಿಂದ, ತಮ್ಮ ಕೈಯಿಂದ ಅವರ ತಲೆ ಮೇಲೆ ಇಡ್ತಾರೆ. ಅಮೃತ ಅವರು ಸದೃಢ ಕಾಯಗಳಾಗ್ತಾರೆ. ಕುಂಟ ನಿವಾರಣೆ ಆಗುತ್ತೆ. ಇಬ್ಬರು ಅಣ್ಣಂದರಿಗೆ ಸುಂದರ ರೂಪದಿಂದ ನಿಂತುಬಿಡ್ತಾರೆ. ಇದನ್ನು ನೋಡಿದ ತಾಯಿ ತಂದೆಯರು, ಇಂಥ ಮಗನು ಲೋಕ ಉದ್ಧಾರಕ್ಕೆ ಹುಟ್ಟಿದವನು, ಅವನು ಮನೆಯಲ್ಲಿ ಕೂಡಿ ಹಾಕಿ ಒಳ್ಳೆಯದಲ್ಲ ಕೂಡಿ ಹಾಕೋದು. ಮತ್ತೆ ದತ್ತಾತ್ರೇಯರು ತನ್ನ ತಾಯಿಗೆ ಅವತಾರ ಮತ್ತೆ ತಮ್ಮ ದಿವ್ಯ ದೃಷ್ಟಿ ದತ್ತಾತ್ರೇಯ ಅವತಾರವನ್ನು ಅವರಿಗೆ ತೋರಿಸ್ತಾರೆ. ಹೇಳ್ತಾರೆ, ಅಮ್ಮ ನೀನು ಪುತ್ರ ವ್ಯಾಮೋಹದಿಂದ ಬಳಲಬೇಡ. ನನ್ನ ಈ ದೃಷ್ಟಿಯಿಂದ ನೀನು ಯಾವಾಗಲೂ ನೆನೆಸ್ಕೊಂಡಿರು, ನೀನು ಒಳ್ಳೆಯದಾಗುತ್ತೆ.
ಇಲ್ಲಿ ನೋಡಿದ ಈ ರೂಪವನ್ನು ನಿರಂತರ ಧ್ಯಾನಿಸುತ್ತಾ ಇರು. ಈ ಮಕ್ಕಳು ಇಬ್ಬರೂ ನನ್ನ ಅಣ್ಣಂದಿರು 100 ವರ್ಷ ಬದುಕ್ತಾರೆ, ನೀನು ಸುಖವಾಗಿರು ಅಂತೇಳಿ ಈ ಎಪಿಸೋಡು, ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ತಮಗಿಷ್ಟ ಆದರೆ ಯೂಟ್ಯೂಬ್ನಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದಿನ ಅಧ್ಯಾಯಕ್ಕೆ ಕಾಯ್ತಾ ಇರಿ. ನಮಸ್ಕಾರ.